ಸೊ ಈ ವಿಡಿಯೋದಲ್ಲಿ ನಾನು ಒಂದು ಮೂರು ಇದ್ರ ಬಗ್ಗೆ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ. ಸೊ ಈ ವಿಡಿಯೋ ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ ನಿಮ್ಮ ಜೊತೆಗೆಲ್ಲ ಈ ಮ್ಯಾನಿಫೆಸ್ಟೇಷನ್ ಮೆಥಡ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಒಂದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನಿ. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಒಂದು ಮೂರು ಇದ್ರ ಬಗ್ಗೆ ಹೇಳ್ತೀನಿ. ಸೊ ಕೊನೆ ತನಕ ನೋಡಿ. ಸೊ ಈ ವಿಡಿಯೋ ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ ನಿಮ್ಮ ಜೊತೆಗೆಲ್ಲ ಈ ಮ್ಯಾನಿಫೆಸ್ಟೇಷನ್ ಮೆಥಡ್, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಒಂದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎರಡು ಇದ್ರ ಬಗ್ಗೆ ಹೇಳ್ತೀನಿ. ಸೊ ಒಂದು ಏನಂತ ಹೇಳಿದ್ರೆ, ನಾನು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಸೆಲ್ಫ್ ಲವ್ ಫ್ರೀ ಇ ಬುಕ್ ಡೌನ್ಲೋಡ್ ಮಾಡೋ ಲಿಂಕ್ ಶೇರ್ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಸೊ ಫೆಬ್ರವರಿ 14 ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ವ್ಯಾಲೆಂಟೈನ್ಸ್ ಡೇ ಎಲ್ಲರೂ ಮಾಡ್ತೀರಾ. ಹಾಗೆ ವ್ಯಾಲೆಂಟೈನ್ಸ್ ಡೇ ಗೊತ್ತೇ ಇದೆಯಲ್ಲ, ಅದು ಸಿಂಬಾಲಿಕ್ ಆಗಿ ಯಾರು ಇರ್ಬೋದು. ಸೊ ಪ್ರೀತಿಯ ಇದಾಗಿ ಮಾಡ್ತೀವಿ ನಾವು, ಪ್ರೀತಿಯ ಸಂಕೇತವಾಗಿ ಮಾಡ್ತೀವಿ. ಸೊ ನಾವು ಏನ್ ಮರಿತೀವಿ ಅಂತ ಹೇಳಿದ್ರೆ, ಸೊ ಫಸ್ಟ್ ನಮ್ಮನ್ನ ನಾವು ಪ್ರಯಾರಿಟಿ ಮಾಡ್ಕೊಳ್ಳೋದನ್ನ, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸೋದನ್ನ, ಕಂಪ್ಯಾಷನ್ ಅಥವಾ ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡೋದನ್ನ ನಾವು ಮರೆದ್ಬಿಡ್ತೀವಿ. ಅದಕ್ಕೆ ಇತ್ತೀಚೆಗೆ ನಾನು 21 ದಿನದ ಸೆಲ್ಫ್ ಲವ್ ಚಾಲೆಂಜ್ ಮಾಡಿದ್ದೆ. ಸುಮಾರು ಜನ ಸೇರ್ಕೊಂಡಿದ್ರಿ, ಸುಮಾರು ಜನ ಮಾಡಲಿಲ್ಲ. ಸೊ ಅದನ್ನ ನಾನು ಏನು ಪ್ರಾಂಪ್ಟ್ಸ್ ಎಲ್ಲ ಕಳಿಸಿದ್ದೆ, ಅದನ್ನ ಒಂದು PDF ಇ ಬುಕ್ ಆಗಿ ನಾನು ಅದನ್ನ ಕಂಪೈಲ್ ಮಾಡಿದ್ದೀನಿ. ಅದನ್ನ ನಿಮ್ಗೆಲ್ಲರಿಗೂ ಫೆಬ್ರವರಿ 14 ಡೌನ್ಲೋಡ್ ಮಾಡಲಿಕ್ಕೆ ನಿಮಗೆ ಸಿಕ್ಕುತ್ತೆ. ನೀವು ಅದನ್ನೆಲ್ಲ ನಾನು ಇದರಲ್ಲಿ ನಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಆ ಲಿಂಕ್ ನಾನು ಶೇರ್ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಸೊ ಅದು ಒಂದು ಫ್ರೀ ಇ ಬುಕ್. ಸೊ ಅದರಲ್ಲೆಲ್ಲ ನಿಮಗೆ ಫ್ರೀ ಪ್ರಾಂಪ್ಟ್ ಸಿಕ್ಕುತ್ತೆ. ತುಂಬಾ ಸಿಂಪಲ್ ಆಗಿ ನಮ್ಮ ಬಗ್ಗೆ ನಾವು ಹೇಗೆ ಪ್ರಯಾರಿಟೈಸ್ ಮಾಡಿ, ನಮ್ಮನ್ನ ಮೊದಲು ಆಗಿ ಇಟ್ಕೊಂಡು ನಮ್ಮ ಹೆಲ್ತ್, ಸೊ ನಮ್ಮ ಆರೋಗ್ಯದ ಬಗ್ಗೆ ಹೇಗೆ ನಾವು ಎಲ್ಲಾನು ಫೋಕಸ್ ಮಾಡಿ, ಮೇನ್ ನಮ್ದು ಬಗ್ಗೆ ಫೋಕಸ್ ಮಾಡಿ, ನಮ್ದು ಹೇಗೆ ನಾವು ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೋಬಹುದು ಅಂತ. ಸೊ ಅದು ಒಂದು. ಸೊ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ 2 ಚಾಲೆಂಜಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಒಂದು ನವೆಂಬರ್ ಪೂರ್ತಿ ನಿಮಗೆ ಗೊತ್ತಿರೋ ಹಾಗೆ ಮ್ಯಾಜಿಕಲ್ ಮ್ಯಾನಿಫೆಸ್ಟೇಷನ್, ದಿ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ 28 ಡೇಸ್, 28 ದಿನಗಳದ್ದು ಮಾಡಿದೆ ನಾನು. ಸೊ ಅದು 28 ಡೇಸ್ ಮಾಡಿದ್ದೆ. ಸೊ ಅದು ಮುಗಿದ ಮೇಲೆ ತಕ್ಷಣ 2-3 ದಿನ ಆದ್ಮೇಲೆ 21 ದಿನಗಳ ಸೆಲ್ಫ್ ಲವ್ ಚಾಲೆಂಜ್ ಮಾಡಿದೆ. ಸೊ ಇವೆರಡು ಚಾಲೆಂಜ್ ನಾನು ಮಾಡಿದ್ದೀನಿ. ಸೊ ನಂತರ ಅನ್ನಿಸ್ತು, ಈಗ ಒಂದು ತಿಂಗಳು ಗ್ಯಾಪ್ ಆಗಿದೆ, ಇನ್ನೊಂದು ಚಾಲೆಂಜ್ ಯಾಕೆ ಮಾಡಬಾರ್ದು ಅಂತ. ಸೊ ನಾನು ಅದಕ್ಕೆ ಈ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ಮತ್ತೆ ಮ್ಯಾನಿಫೆಸ್ಟೇಷನ್ ಸೊ ಬಟ್ ಇದು ಬೇರೆ ಮ್ಯಾನಿಫೆಸ್ಟೇಷನ್ ಸ್ಟೆಪ್ಸ್. ಸೊ ಇದನ್ನ ನೀವು ಈ ಸ್ಟೆಪ್ಸ್ ಯೂಸ್ ಮಾಡ್ಕೊಂಡು ನೀವು ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಬಹುದು. ನಿಮ್ಗೆ ಏನ್ ಬೇಕು, ನಿಮ್ಮ ಲೈಫ್ ಹೇಗಿರ್ಬೇಕು ಅಂತ ಇದೆಯಾ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಈ ಸ್ಟೆಪ್ಸ್ ಇಂಪಾರ್ಟೆಂಟ್ ಸ್ಟೆಪ್ಸ್. ಇದು ಒಂದು ರೂಲ್ ಇರುತ್ತಲ್ಲ, ಜನರಲ್ ರೂಲ್ ಇದು. ಸೊ 7 ಸ್ಟೆಪ್ಸ್ ಇದೆ ಯಾವುದನ್ನೇ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ. ಆ 7 ಸ್ಟೆಪ್ಸ್, ಇಂಪಾರ್ಟೆಂಟ್ ಸ್ಟೆಪ್ಸ್ ಏನು, ಅದನ್ನ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವತ್ತು ಅಂದ್ರೆ 23ನೇ ತಾರೀಕು, ಫೆಬ್ರವರಿ 23 ಸಂಡೇ. ಸೊ ಆ ದಿನದಿಂದ ಶುರು ಮಾಡ್ತಿದ್ದೀನಿ. ಅದೇನಂತ ಹೇಳಿದ್ರೆ, ನಾನು ಸೇಮ್ ಇದನ್ನು ಇಮೇಲ್ ಅಲ್ಲಿ ಮಾಡ್ತೀನಿ. ಆ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆನೆ ಹಾಕಿರ್ತೀನಿ, ಜಾಯಿನ್ ಆಗೋ ಲಿಂಕ್. ಅದು ಫ್ರೀ, ಇದು ಕೂಡ ಫ್ರೀ. ಸೊ ದಿನ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಅದನ್ನ ಆ ವಿಡಿಯೋ ಲಿಂಕ್ ನಿಮಗೆ ಇಮೇಲ್ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ಬರುತ್ತೆ. ಸೊ ಇದು ಕನ್ನಡದಲ್ಲೇ ಇರುತ್ತೆ. ಓಕೆ, ಸೊ ಅದನ್ನ ವಿಡಿಯೋ ನೋಡ್ಬಿಟ್ಟು ಅದು ಏನು ಸ್ಟೆಪ್ ಅಂತ ನೋಡ್ಕೊಳ್ಳೋದು ನೀವು. ಸೊ ನೀವು ಏನ್ ಮಾಡಬಹುದು ಅಂದ್ರೆ, ಚಾಲೆಂಜ್ ಆಗಿ ಅದನ್ನ ರೆಡಿ ಮಾಡ್ಕೊಳ್ಳಿ. ಏನು ಯಾವುದೋ ಒಂದು ನಿಮ್ಮ ಗೋಲ್ ಅಥವಾ ನಿಮ್ಮ ಡ್ರೀಮ್, ಯಾವ್ದಾರ ಕನಸು ಅಥವಾ ನಿಮ್ಮ ಏನು ಗೋಲ್ ಇದೆ, ಅದನ್ನ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಏನಿದೆ ಅದನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿರಿ. ರೆಡಿ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಬಹುದು. 7 ದಿನದ್ದು ಚಾಲೆಂಜ್. ಸೊ ಪ್ರತಿದಿನ ನಿಮಗೆ ಒಂದೊಂದು ದಿನದ್ದು ಒಂದೊಂದು ಸ್ಟೆಪ್ ಸಿಕ್ಕುತ್ತೆ ನಿಮಗೆ. ಅದನ್ನ ಇದು ಮಾಡ್ಕೊಂಡ್ರೆ ನಿಮಗೆ ಫುಲ್ 7 ಡೇಸ್ ನಿಮಗೆ ಇದು ಸಿಕ್ಕುತ್ತೆ. ಓಕೆ, ಸೊ ಇದು ಚಾಲೆಂಜ್ ನಾನು 23ನೇ ತಾರೀಕು ಭಾನುವಾರ ನಾನು ಶುರು ಮಾಡ್ತೀನಿ. ಅದು ಜಾಯಿನಿಂಗ್ ಲಿಂಕ್ ನಾನು ಇಲ್ಲೇ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ. ಹಾಗೆ ಕಮ್ಯುನಿಟಿ ಪೋಸ್ಟರ್ ಕೂಡ ಇವತ್ತೇ ನಿಮಗೆ ಸಿಕ್ಕುತ್ತದೆ. ಜಾಯಿನ್ ಆಗಿ ಬಟ್ ವೇಟ್ ಮಾಡಬೇಕು. 23ನೇ ತಾರೀಕಿಂದ ಆಕ್ಚುಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೆ ಅದು ಲಿಂಕ್ ಆದಷ್ಟು ಜನಗಳಿಗೆ ನೀವು ಶೇರ್ ಮಾಡಿ. ಜಾಸ್ತಿ ಜನ ಜಾಯಿನ್ ಆದಷ್ಟು ಎಲ್ಲರಿಗೂ ಹೆಲ್ಪ್ ಆಗುತ್ತೆ.
ಸೊ ಇದೆರಡು ನಿಮ್ಗೆ ಇಂಪಾರ್ಟೆಂಟ್ ನಾನು ಅನೌನ್ಸ್ಮೆಂಟ್ ಮಾಡಬೇಕಿತ್ತು. ಸೊ ಇದಾಯ್ತು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ನಾನು ಕ್ಲಿಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ತುಂಬಾ ಹಳೆ, ನಾನು ನಿಮಗೆ ಗೊತ್ತಿರೋ 3-4 ವರ್ಷದಿಂದ ಈ ಚಾನೆಲ್ ಸ್ಟಾರ್ಟ್ ಮಾಡಿದ್ದೀನಿ. ಹಳೆ ವಿಡಿಯೋಸ್ ಕೆಲವೊಂದು ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ ಈಗ್ಲೂ ಎಲ್ರಿಗೂ ಅಂತ ಹೇಳಿದ್ರೆ. ಹಳೆದು ನಿಮ್ಗೆ ಮೋಸ್ಟ್ಲಿ ನೀವು ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅನ್ಸುತ್ತೆ. ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಇದನ್ನ ಆಮೇಲೆ 15 ನಿಮಿಷ ಇರ್ಬೋದು, 10 ನಿಮಿಷದ್ದು ಡ್ಯೂರೇಷನ್ದು ವಿಡಿಯೋ ಇರುತ್ತೆ. ಸೊ ಅದನ್ನೆಲ್ಲ ನಾನು 3 ನಿಮಿಷ 4 ನಿಮಿಷ ಅಂತ ಶಾರ್ಟ್ ಕ್ಲಿಪ್ಸ್ ಆಗಿ ಅದನ್ನ ಕಟ್ ಮಾಡಿಬಿಟ್ಟು ಅದನ್ನ ನಾನು ಕ್ಲಿಪ್ಸ್ ಅಂತ ಹೇಳ್ಬಿಟ್ಟು ಇಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಇದೇ ಸೇಮ್ ಚಾನಲ್ ಅಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿರೋದಾದ್ರೆ ಇತ್ತೀಚೆಗೆ ಒಂದು ನಾನು ಮಾಡಿದೆ. ಏನಂತ ಹೇಳಿದ್ರೆ, ಯಾರು ನಮ್ಮ ಮಾತು ಕೇಳಲ್ಲ ಅಂತ ನಮ್ಗೆ ಅನಿಸುತ್ತಲ್ವಾ, ನಮ್ಗೆ ಯಾರು ನಮ್ಮ ಮಾತು ಕೇಳೋದಕ್ಕೆ ಯಾರು ಇಲ್ಲ ಅಂತ ಅನ್ಸುತ್ತೆ, ಯಾರು ನಮ್ಮ ಮಾತುಗಳನ್ನ ಕೇಳಲ್ಲ ಅಂತ ಅನ್ಸುತ್ತೆ. ಆ ತರ ಅನ್ಸಿದ್ರೆ ಅದ್ರ ಬಗ್ಗೆ ಏನ್ ಮಾಡಬೇಕು, ಏನ್ ಕಾರಣಗಳು, ಹೇಗೆ ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು, ಹಾಗಾದಾಗ ಏನ್ ಮಾಡಬೇಕು ಅಂತ ಅದ್ರ ಬಗ್ಗೆ ನಾನು ಒಂದು 3 ಅಥವಾ 4 ಕ್ಲಿಪ್ಸ್ ಆಗಿ ಮಾಡಿ ನಾನು ಶೇರ್ ಮಾಡಿದ್ದೀನಿ. ಅದು ರೀಸೆಂಟ್ ಈ ವಿಡಿಯೋಸ್ ಎಲ್ಲ ಹೋದ್ರೆ ನಿಮಗೆ ಸಿಗುತ್ತೆ. ಸೊ ಅದೊಂದು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ಮ್ಯಾನಿಫೆಸ್ಟೇಷನ್. ನಾನು ಹೇಳಿದ್ನಲ್ಲ, ಪ್ರಾಮಿಸ್ ಮಾಡಿದ್ದೆ ನಾನು ಈ ವರ್ಷ ಎಲ್ಲ ನಿಮಗೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಬೇರೆ ಎಲ್ಲ ವಿಡಿಯೋಸ್ ಮಾಡಿ ಹಾಕ್ತೀನಿ ಅಂತ. ಸೊ ಇವತ್ತು ನಾನು ಮ್ಯಾನಿಫೆಸ್ಟೇಷನ್ ಮೆಥಡ್, ಒಂದು ಮೆಥಡ್ ನಿಮಗೆ ಸಿಂಪಲ್ ಆಗಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಥವಾ ಮ್ಯಾನಿಫೆಸ್ಟೇಷನ್ ಮೆಥಡ್ ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಅದನ್ನ ಹೇಳ್ಕೊಡ್ತೀನಿ. ಆಮೇಲೆ ಅಫ್ಕೋರ್ಸ್ ನಾನು ಬೇರೆ ಬುಕ್ ಸಮ್ಮರೀಸ್ನು ಹೇಳ್ತೀನಿ. ನಾನು ಈ ಸಲ ಏನ್ ಮಾಡಿ, ಲಾಸ್ಟ್ ಟೈಮ್ ತುಂಬಾ ಡೀಟೇಲ್ ಆಗಿ ಸಮ್ಮರಿ ಹೇಳಿದೆ. ಬಟ್ ಈ ಸಲ ಏನಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್, ಒಂದು 10 ಇರ್ಬೋದು, 12 ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ ಬುಕ್ ಅಲ್ಲಿ ಏನು ನಾವು ಪಾಠ ಕಲ್ತ್ವಿ, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ ಬುಕ್, ಪ್ರತಿಯೊಂದು ಯಾವುದೋ ಒಂದು ಬುಕ್ ನಲ್ಲಿ ಆ ಪುಸ್ತಕದಿಂದ ಏನ್ ಇಂಪಾರ್ಟೆಂಟ್ ನಾವು ಲೆಸನ್ ಕಲ್ತ್ಕೋಬಹುದು ಅನ್ನೋದನ್ನ ನಾನು ತುಂಬಾನೇ ಕಡಿಮೆ ಒಂದು 5-10 ಮಿನಿಟ್ಸ್ ಒಳಗಡೆ ಆಗುವಂತ ವಿಡಿಯೋದಲ್ಲಿ ನಾನು ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಅವಾಗ ಏನಾಗುತ್ತೆ, ತುಂಬಾನೇ ಇದು ಇಂಪಾರ್ಟೆಂಟ್ ಇರೋದಷ್ಟೇ, ತುಂಬಾನೇ ಸೂಪರ್ ಸಮ್ಮರಿ ಅಂತ ಹೇಳ್ಬೋದು, ಮೈಕ್ರೋ ಸಮ್ಮರಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಹೇಳೋಣ ಅನ್ಕೊಂಡಿದ್ದೆ, ಡೀಟೇಲ್ ಆಗಿ ಬೇಡ ಅಂತ ಅನ್ಕೊಂಡೆ. ಸೊ ಸರಿನಾ. ಸೊ ಇಲ್ಲಿಗಾಯ್ತು. ಈಗ ಬರೋಣ ಮೇನು ಈ ಮೆಥಡ್. ಇದಕ್ಕೆ 777 ಮೆಥಡ್ ಅಂತ ಹೇಳ್ತಾರೆ, 777 ಮೆಥಡ್. ಸೊ ಇದೇನಂತ ಹೇಳಿದ್ರೆ, ನಿಮ್ ಗೋಲ್ಸ್ ನ ನೀವು 7 ಸಲ ಬರಿಬೇಕು. ಈಗ ಸಪೋಸ್ ಈಗ ನನ್ನ ಏನಂತ ತಗೊಳ್ಳೋದು, ಯಾವ್ದನ್ನ ತಗೊಳ್ಳೋಣ, ಇನ್ನೊಂದು ಹೇಳ್ಬೇಕಿತ್ತು, ಮರ್ತೋಯ್ತು ನನಗೆ. ಸೊ ನಾನು ಡೈಲಿ ಮೆಡಿಟೇಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀನಿ. ಅದನ್ನು ನಾನು ಪೋಸ್ಟ್ ಅಲ್ಲಿ, ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದೀನಿ. ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಡೀಟೇಲ್ಸ್ ಅದೆಲ್ಲಾನು ನೀವು ಇದರಲ್ಲಿ ನೋಡಿ, ನಾನು ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ. ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಮ್ಯಾನಿಫೆಸ್ಟರ್ ಮೈಂಡ್ಸೆಟ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್, ಅದನ್ನು ಎಲ್ಲ ನಾನು ಲಿಂಕ್ ಇದರಲ್ಲಿ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. DM ಮಾಡಿ ಡೀಟೇಲ್ಸ್ ಇದು ಮಾಡ್ಕೊಂಡು ನೀವು ಜಾಯಿನ್ ಆಗ್ಬೋದು. ಸೊ ತಿಂಗಳು ಪೂರ್ತಿ ಅಂದ್ರೆ ಸೋಮವಾರದಿಂದ ಶುಕ್ರವಾರ ಆನ್ಲೈನ್ ಇದು ಪ್ರತಿದಿನ ಇರುತ್ತೆ. ಸೋಮವಾರದಿಂದ ಶುಕ್ರವಾರ ಇರುತ್ತೆ. ತಿಂಗಳದ್ದು ಫುಲ್ ಮಂತ್ಲಿ ಇರುತ್ತೆ, ಡೈಲಿ ಇರುತ್ತೆ. ಮುಂಚೆ ನಾನು ವೀಕ್ಲಿ ಮಾಡ್ತೀನಿ, ಡೈಲಿ ಮಾಡ್ತಾ ಇದ್ದೀನಿ. ಸೊ ಆಯ್ತಾ. ಸೊ ಇಷ್ಟ ಆಯ್ತು. ಸೊ ಅದನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನಿಮ್ ಗೋಲ್ಸ್, ಈಗ ನಂದು ಈಗ ಮೆಡಿಟೇಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಗೋಲ್ ಏನ್ ಅನ್ಕೊಂತೀನಿ, ಅದು ಎಕ್ಸಾಂಪಲ್ ತಗೋತೀನಿ. ನನ್ನ ಡೈಲಿ ಮೆಡಿಟೇಷನ್ಗೆ 6 ಜನದ್ದು ನಾನು ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ 6 ಜನ ಅಷ್ಟೇ ಸಾಕು ಅಂತ 2 ಬ್ಯಾಚ್ ಇದೆ, ಮಾರ್ನಿಂಗ್ ಒಂದು, ಈವ್ನಿಂಗ್ ಒಂದು. ಸೊ ನಾನು ಗೋಲ್ ಏನ್ ಬರಿತೀನಿ, ಸೊ ಈ ಮೆಥಡ್ ಯೂಸ್ ಮಾಡೋದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮೆಡಿಟೇಷನ್ ಕ್ಲಾಸಸ್ 6 ಜನ ಎನ್ರೋಲ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅಂಡ್ ಸೊ ಇಟ್ ಈಸ್. ಸೊ ಇದು ಸ್ಟೇಟ್ಮೆಂಟ್. ಅಂದ್ರೆ ನನ್ನ ಗೋಲ್ ಏನಂತ ಹೇಳಿದ್ರೆ, ಆ ಬ್ಯಾಚ್, ಒಂದು ಬ್ಯಾಚ್ ಇದೆಯಲ್ಲ, ಅದ್ರಲ್ಲಿ 6 ಜನ ಇದ್ದಾರೆ, 6 ಜನನು ಜಾಯಿನ್ ಆಗಿದ್ದಾರೆ ನನ್ನ ಮೆಡಿಟೇಷನ್ ಕ್ಲಾಸ್. ಅದು ನನ್ನ ಗೋಲ್. ಓಕೆ, ಅದನ್ನ ನಾನು ಹಾಗೆ ಬರಿತೀನಿ. ಬರೆದ್ಬಿಟ್ಟು ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡ್ತೀನಿ. ಆ ಸ್ಟೇಟ್ಮೆಂಟ್ ನಾನು ಬೆಳಿಗ್ಗೆ 7 ಸಲ ಬರಿಬೇಕು. ಓಕೆ, ನಿಮ್ ಏನ್ ಗೋಲ್ ಇದೆಯೋ, ಇದು 7 3 7 ಇರೋದ್ರಿಂದ ಅದು 1 7 ಅದನ್ನ ನಿಮ್ಮ ಗೋಲ್ನ 7 ಸಲ ಬೆಳಿಗ್ಗೆ ಬರಿಬೇಕು, 7 ಸಲ ರಾತ್ರಿ ಬರಿಬೇಕು, ಮಲಗಕ್ಕಿಂತ ಮುಂಚೆ 7 ಸಲ ಬರಿಬೇಕು. ಹೀಗೆ 7 ದಿನ ಬರಿಬೇಕು. ಸೊ 7 ಬೆಳಿಗ್ಗೆ, 7 ರಾತ್ರಿ, 7 ದಿನ, ಅದಕ್ಕೆ 7. ಸೊ ಈಗ ಬರಿಬೇಕು. ಆಮೇಲೆ ಏನ್ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಬರಿಬೇಕು, ಒಂದಿನೂ ಮಿಸ್ ಮಾಡದಲೆ. ಹಾಗೆ ಅದು ಬರಿಬೇಕಾದ್ರೆ ನೀವು ಆಕ್ಚುಲಿ ಅದು ಆಗಿದೆ ಅನ್ನೋ ತರ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು, ನಿಮ್ದು ಹೈ ಎನರ್ಜಿ ಇರಬೇಕು, ಹೈ ವೈಬ್ರೇಷನ್. ಅಂದ್ರೆ ನಿಮ್ಗೆ ಫುಲ್ ಗೋಲ್ ಅಚೀವ್ ಮಾಡಿದಾಗ ಎಷ್ಟರ ಮಟ್ಟಿಗೆ ಖುಷಿ, ತೃಪ್ತಿ, ಇದು ಎಲ್ಲ ಆಗುತ್ತೆ, ನಿಮ್ಗೆ ಸಂತೋಷ ಏನೇನಾಗುತ್ತೆ ಅದೆಲ್ಲನೂ ಈಗಲೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಸ್ ಇಫ್ ನಿಮ್ಗೆ ಆಗೇ ಬಿಟ್ಟಿದೆ, ಗೋಲ್ ನಿಮ್ಗೆ ಆಗಿದೆ ಅನ್ನೋ ತರ ಅನ್ಕೊಂಡು ಆ ಎನರ್ಜಿಯಿಂದ ನೀವು ಬರಿಬೇಕು. ಅದೇನಾಗುತ್ತೆ, ಆ ತರ ಎನರ್ಜಿಯಿಂದ ಬರೆದ್ರೆ ನಿಮ್ಗೆ ಪಾಸಿಟಿವಿಟಿ ಇರುತ್ತೆ.
ಆ ಪಾಸಿಟಿವ್ ಎನರ್ಜಿ ನೀವು ಆಕ್ಚುಲ್ ಆಗಿ ಬರಿಬೇಕಿದ್ದ. ನಾನೇನು ಹೇಳ್ತೀನಿ ಅಂದ್ರೆ, ನೀವು ಬುಕ್ ಮತ್ತೆ ಪೆನ್ನು ಕೈಯಲ್ಲಿ ಫಿಸಿಕಲ್ ಆಗಿ ಬರೀರಿ, ಕಂಪ್ಯೂಟರ್ ಅಲ್ಲಿ ಅಥವಾ ಮೊಬೈಲ್ ಅಲ್ಲಿ ಬರಿಬೇಡಿ. ಈಗ ಆಕ್ಚುಲ್ ಆಗಿ ನೀವು ಪುಸ್ತಕ ಮತ್ತೆ ಇದನ್ನ ಇಟ್ಕೊಂಡು ನೋಡಿ, ಈಗ ಪುಸ್ತಕ ಇಲ್ಲಿದೆ, ಆಕ್ಚುಲ್ ಆಗಿ ಒಂದು ಬುಕ್ ತಗೊಳ್ಳಿ, ಆಮೇಲೆ ಆಕ್ಚುಲ್ ಆಗಿ ಒಂದು ಪೆನ್ ತಗೊಳ್ಳಿ. ಓಕೆ, ಸೊ ಈ ತರ ಒಂದು ಪೆನ್ ತಗೊಳ್ಳಿ, ಆಮೇಲೆ ಸ್ಟಾರ್ಟ್ ಮಾಡಿ ಬರೀಲಿಕ್ಕೆ. ಓಕೆ, 7 ಟೈಮ್ಸ್. ಸೊ ಆಕ್ಚುಲ್ ಆಗಿ ಬರೆದ್ರೆ ಏನಾಗುತ್ತೆ ನಿಮ್ಗೆ, ಅದೊಂದು ಟ್ರಾನ್ಸ್ಫರ್ ಆಗುತ್ತೆ ಎನರ್ಜಿ. ಸೊ ನಾನು ಹೇಳಿದ್ನಲ್ಲ, ನಿಮ್ಮ ಹೈ ವೈಬ್, ತುಂಬಾ ಹೈಯೆಸ್ಟ್ ವೈಬ್ರೇಷನ್ಸ್ ಯಾವಾಗಿರುತ್ತೆ ನಿಮಗೆ, ಒಂದು ಗ್ರಾಟಿಟ್ಯೂಡ್ ಫೀಲಿಂಗ್ ಮಾಡ್ಕೊಂಡಾಗ, 2 ನಿಮ್ ಸಂತೋಷ, ಖುಷಿ, ಆಮೇಲೆ ತೃಪ್ತಿ, ಇವೆಲ್ಲ ಎಮೋಷನ್ಸ್ ಫೀಲಿಂಗ್ಸ್ ಇದೆಯಲ್ಲ, ಅದರಿಂದ ನಿಮ್ಗೆ ನಿಮ್ಮ ಎನರ್ಜಿ ಇದೆಯಲ್ಲ ತುಂಬಾ ಹೈ ಲೆವೆಲ್ಗೆ ಹೋಗುತ್ತೆ. ಸೊ ಅದು ಬರಿಬೇಕಾದ್ರೆ ಅದೊಂದು ಆ ರೀತಿ ಬರಿಬೇಕು. ಆಮೇಲೆ ಸೊ ಅದಾದ ತಕ್ಷಣ ಮತ್ತೆ ಒಂದು ವಿಜುವಲೈಸೇಷನ್ ಮಾಡಿ. ಬರ್ದಾದ್ಮೇಲೆ ಕಣ್ಣು ಮುಚ್ಕೊಂಡು ನಿಮ್ಗೆ ಆಸ್ ಇಫ್ ನಾನೇನ್ ಮಾಡ್ತೀನಿ, ಸೊ 7 ಸಲ ನಾನೇನ್ ಬರಿತೀನಿ ಅಂತ ಹೇಳಿದ್ರೆ, ನನ್ನ ಮೆಡಿಟೇಷನ್ ಕ್ಲಾಸಸ್ಗೆ 6 ಜನ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಅಂಡ್ ಸೋ ಇಟ್ ಇಸ್ ಅಂತ ಯಾಕೆ ಬರ್ತೀನಿ, ಅದೇ ಆಗಿದೆ ಅಂತ. ಸೊ ಆಗಿದೆ ಅಂತ ಹಂಗೆ ಬರ್ದ್ಬಿಟ್ಟು 7 ಸಲ. ಆಮೇಲೆ ಹಿಂಗೆ ಹಾರ್ಟ್ ಮೇಲೆ, ಓಕೆ, ಸೊ ಹೀಗೆ ಹಾರ್ಟ್ ಸ್ಪೇಸ್ ಅಲ್ಲಿ ಕೈ ಇಟ್ಕೊಂಡು ಆಯ್ತಾ, ಕಣ್ಣು ಮುಚ್ಕೊಂಡು ನಾನು ವಿಜುವಲೈಸೇಷನ್ ಮಾಡ್ಕೋತೀನಿ. ಸೊ ನಾನು ಆಲ್ರೆಡಿ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಅಲ್ಲಿ ನಾನು ಮೆಡಿಟೇಷನ್ ಆನ್ಲೈನ್ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ 6 ಜನ ಜಾಯಿನ್ ಆಗಿದ್ದಾರೆ. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಅವರು ಖುಷಿಯಿಂದ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ಎಲ್ರಿಗೂ ತುಂಬಾ ಬೆನಿಫಿಟ್ ಸಿಗ್ತಿದೆ ಅಂತೆಲ್ಲ ಅನ್ಕೊಂಡು ಆಸ್ ಇಫ್ ಆಗಿದೆ ಅನ್ನೋ ತರ. ಸೊ ಅದೆಲ್ಲ ಅನ್ಕೊಂಡು ಒಂದು ಇದು ಮಾಡ್ತೀನಿ. ಓಕೆ, ವಿಜುವಲೈಸೇಷನ್ ಮಾಡ್ತೀನಿ. ಇದು ನಿಮ್ಮ ಪ್ರೋಸೆಸ್ ಫುಲ್. ಓಕೆ, ಸೇಮ್ ರಿಪೀಟ್ ರಾತ್ರಿ ಅಷ್ಟೇ, ಅದೇ 7 ಸಲ ಬರೀರಿ. ನಿಮ್ಗೆ ಏನ್ ಗೋಲ್ ಅಚೀವ್ ಮಾಡ್ಬೇಕು ಅಂತೀರಾ ಅದನ್ನ 7 ಸಲ ಆಲ್ರೆಡಿ ನೀವು ಅಚೀವ್ ಮಾಡಿದೀರಾ ಅನ್ನೋ ತರ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಗಿದೆ ಅನ್ನೋ ತರ ಅದನ್ನ ಬರಿಬೇಕು. ಓಕೆ, ಸೊ ಅದನ್ನ 7 ಸಲ ಬರೀರಿ. ಸೊ ನನ್ನ ಎಕ್ಸಾಂಪಲ್ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಏನಂತ ಹೇಳಿದ್ರೆ, ನನ್ನ ಮೆಡಿಟೇಷನ್ ಕ್ಲಾಸಸ್ಗೆ ಆನ್ಲೈನ್ ಡೈಲಿ ಮೆಡಿಟೇಷನ್ ಕ್ಲಾಸಸ್ಗೆ 6 ಜನ ಜಾಯಿನ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಆರ್ ವಾಟ್ ಎವರ್, ಲೈಕ್ ಥ್ಯಾಂಕ್ ಯು ಅಂಡ್ ಸೋ ಇಟ್ ಈಸ್. ಸೊ ಇಲ್ಲಿ ನಾನು ಆ ಸ್ಟೇಟ್ಮೆಂಟ್ ಹಾಕ್ತೀನಿ. ಓಕೆ, ಸೊ ಅದನ್ನ ಇದು ಮಾಡಿಬಿಟ್ಟು 7 ದಿನ ಬರೀಬೇಕು. ಸೊ ನೀವು ಕೇಳ್ಬೋದು, ಒಂದಿನ ಮಿಸ್ ಆದ್ರೆ ಏನಾಗುತ್ತೆ? ಸಪೋಸ್ ಏನೋ ಕಾರಣಕ್ಕೆ ನೀವು ಒಂದಿನ ಮಿಸ್ ಆಯ್ತು ಅಂತ ಇಟ್ಕೊಳ್ರಿ. ಇವತ್ತು ಯಾವತ್ತಪ್ಪ, ಶುಕ್ರವಾರ, ಇವತ್ತು ನಾನು ಬರೀಲಿಲ್ಲ, ಮಿಸ್ ಮಾಡ್ಬಿಟ್ಟೆ. ಆವಾಗ ಏನಾಗುತ್ತೆ, ನಾಳೆ ಶನಿವಾರದಿಂದ ಅದನ್ನ ಡೇ 1 ಫಸ್ಟ್ ಡೇ ಅಂತ ತಗೊಂಡು ಮತ್ತೆ 7 ದಿನ ಹೊಸದಾಗಿ ಶುರು ಮಾಡಬೇಕು. ಓಕೆ, ಸೊ ಈಗ 3 ದಿನ ಬರ್ದಿದ್ದೀನಿ, ಇವತ್ತಿನ 4ನೇ ದಿನ ಇತ್ತು ಶುಕ್ರವಾರದ್ದು, ಆದ್ರೆ ಬರೀಲಿಲ್ಲ ನಾನು. ಹಂಗಂತ ನಾಳೆ ಇವತ್ತು ಸ್ಕಿಪ್ ಮಾಡಿ ಶನಿವಾರ 4ನೇ ದಿನ ಆಗಲ್ಲ, ಶನಿವಾರ ಫಸ್ಟ್ ಡೇ ಆಗುತ್ತೆ. ಯಾವತ್ತು ಮಿಸ್ ಮಾಡಿರ್ತೀರೋ ಅದು ನೆಕ್ಸ್ಟ್ ಡೇ ಮತ್ತೆ ಡೇ 1 ಅಂತ ಅನ್ಕೊಂಡು 1ನೇ ದಿನ ಅನ್ಕೊಂಡು ಮತ್ತೆ 7 ದಿನ ನೀವು ಬರೀಬೇಕು. ಓಕೆ, ಸೊ ಏನ್ ಬೆನಿಫಿಟ್ಸ್ ಇದಕ್ಕೆ? ಸೊ ಈ 777 ಮೆಥಡ್ ಅಥವಾ 777 ಮೆಥಡ್ ಇಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ಗೆ ಗೋಲ್ಸ್ ಡೈಲಿ ನಿಮ್ಮ ಗೋಲ್ಸ್ಗೆ ಫೋಕಸ್ ಮಾಡಕ್ಕೆ ನಿಮ್ಗೆ ಮೋಟಿವೇಶನ್ ಸಿಕ್ಕತ್ತೆ, ಇನ್ಸ್ಪಿರೇಷನ್ ಸಿಕ್ಕತ್ತೆ, ನೀವು ಫೋಕಸ್ ಮಾಡಬಹುದು. ಅವಾಗ ನಿಮ್ಗೆ ದಿನ ನೆನಪಿರುತ್ತೆ. 7 ದಿನ ಬೆಳಿಗ್ಗೆ 7 ಸಲ ಬೆಳಿಗ್ಗೆ, 7 ಸಲ ನೀವು ಸಾಯಂಕಾಲ ರಾತ್ರಿ ಬರೆಯೋದ್ರಿಂದ, 7 ಸಲ 14 ಸಲ ಡೈಲಿ ಬರೆಯೋದ್ರಿಂದ ನಿಮಗೆ ಆಬ್ವಿಯಸ್ಲಿ ನಿಮಗೆ ಸೂಪರ್ ಫೋಕಸ್ ಸಿಕ್ಕುತ್ತೆ. ಆಮೇಲೆ ಅಟೆನ್ಷನ್ ಎಲ್ಲ ಸಿಕ್ಕತ್ತೆ, ವೈಬ್ರೇಷನ್ ಇರುತ್ತೆ, ಆಮೇಲೆ ನಿಮ್ಗೆ ಐಡಿಯಾಸ್ ಬರ್ತದೆ, ಆಕ್ಷನ್ ತಗೊಳ್ಳೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಆಮೇಲೆ ವಿಜುವಲೈಸೇಷನ್ ಮಾಡೋದ್ರಿಂದ, ನೀವು ವಿಜುವಲೈಸ್ ಮಾಡಿ ಆಕ್ಚುಲ್ ಆಗಿದೆ ಅನ್ನೋ ತರ ಮಾಡೋದ್ರಿಂದ ನಿಮ್ಮ ಪಾಸಿಟಿವಿಟಿ ಯೂನಿವರ್ಸ್ ಇಂದನೂ ಪಾಸಿಟಿವ್ ಆಗುತ್ತೆ. ಅದು ಯೂನಿವರ್ಸ್ ಕೂಡ ಹೆಲ್ಪ್ ಮಾಡುತ್ತೆ ನಿಮ್ಮ ಡ್ರೀಮ್ಸ್ ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ. ಹಾಗೇನೆ ನಿಮ್ಗೆ ಡೈಲಿ 7 ದಿನ ಮಾಡೋದ್ರಿಂದ ನಿಮ್ಗೆ ಹ್ಯಾಬಿಟ್ ಫಾರ್ಮೇಶನ್ ಆಗುತ್ತೆ. ಸೊ ಆಮೇಲೆ ಇದು ಆದಷ್ಟು ಶಾರ್ಟ್ ಗೋಲ್ಸ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಈಗ ನಾನು ಶಾರ್ಟ್ ಗೋಲ್ ಇದು ಮೆಡಿಟೇಷನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದ್ರದ್ದು ಶಾರ್ಟ್ ಗೋಲ್ ಆಗಿ ತಗೋತೀನಿ. ಲಾಂಗ್ ಗೋಲ್ಗೆ ಏನ್ ಮಾಡೋದು, ನಿಮ್ಗೆ ತುಂಬಾ ದೊಡ್ಡ ಗೋಲ್ಸ್ ಇದ್ರೆ ಅದನ್ನ 7 ದಿನ ಬದಲು ಜಾಸ್ತಿ ದಿನ ಮಾಡ್ಬೇಕಷ್ಟೇ, ಆಯ್ತಾ? ಸೊ ಈಗ 7 ದಿನ ಮಾಡ್ಬಿಟ್ರೆ ಇನ್ಯಾವ್ದ್ರ ಅದ್ರ ಒಂದು ಏನ್ ಗೋಲ್ ಇರುತ್ತೆ, ದೊಡ್ಡದು ಗೋಲ್ ಇದ್ರು ಅದ್ರ ಬಗ್ಗೆ ಏನಾದ್ರು ಒಂದು ಚಿಕ್ಕ ನಿಮ್ದು ಇನ್ಕ್ರಿಮೆಂಟಲ್ ಇದು ಪ್ರೋಗ್ರೆಸ್ ಕಾಣಿಸುತ್ತೆ ನಿಮ್ಗೆ. ಓಕೆ, ಸೊ ಹೀಗೆ ನೀವು ಇದು ತುಂಬಾ ಸಿಂಪಲ್ ಮೆಥಡ್ 777 ಮೆಥಡ್ ಯೂಸ್ ಮಾಡಿ ನಿಮ್ಮ ಗೋಲ್ಸ್ ನ ನೀವು ಮ್ಯಾನಿಫೆಸ್ಟ್ ಮಾಡಬಹುದು. ಸೊ ಇಲ್ಲಿಗೆ ಇವತ್ತಿಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ 777 ಮೆಥಡ್ ಕಂಪ್ಲೀಟ್ ಆಯ್ತು. ಸೊ ಇದು ಯೂಸ್ ಆಗಿದೆ ಅನ್ಕೊಂಡಿದ್ದೀನಿ, ನಿಮಗೆ ಯೂಸ್ಫುಲ್ ಆಗಿದೆ, ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಸೊ ನೀವು ಖಂಡಿತ ಇದನ್ನ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಮರಿಬೇಡಿ, ನೀವು 14ನೇ ತಾರೀಕು ನಾನು ಶೇರ್ ಮಾಡ್ತೀನಿ, ಅದು ಸೆಲ್ಫ್ ಲವ್ ಇ ಬುಕ್, ಫ್ರೀ ಇ ಬುಕ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ನಾನು ಫ್ರೀ ಮ್ಯಾನಿಫೆಸ್ಟೇಷನ್ ಇದು ಇದೆಯಲ್ಲ ಚಾಲೆಂಜ್ 7 ಸ್ಟೆಪ್ಸ್ ಚಾಲೆಂಜ್ ಇದೆಯಲ್ಲ ಅದರದ್ದು ಲಿಂಕ್ ನಾನು
ಈ ವಿಡಿಯೋ ಕೆಳಗಡೆ ಹಾಕಿದ್ದೀನಿ. ಅದನ್ನ ನಾನು 23ನೇ ತಾರೀಕು ಸಂಡೇ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಜಾಯಿನ್ ಆಗೋದನ್ನ ಮರಿಬೇಡಿ. ಓಕೆ, ಆ ಜಾಯಿನ್ ಆದ್ರೆ ಅದು ನಿಮಗೆ ಇಮೇಲ್ ಅಲ್ಲಿ ದಿನ ಒಂದೊಂದು ವಿಡಿಯೋ ಸಿಕ್ಕುತ್ತೆ, ವಿಡಿಯೋ ಲಿಂಕ್. ದಿನ ಆ ವಿಡಿಯೋ ನೋಡಿದ್ರೆ ನಿಮಗೆ ಎಲ್ಲ ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಪಕ್ಕ 100% ಸಕ್ಸಸ್ ಸಿಕ್ಕೋದಕ್ಕೆ ಅದು ಸ್ಟೆಪ್ಸ್ ಇದೆ. ಅದು ಹೇಗೆ ಮಾಡೋದು ಅನ್ನೋದು ಆ ಚಾಲೆಂಜ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಇವತ್ತಿನ ವಿಡಿಯೋ ಮುಗೀತು. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ನನಗೆ ಹೇಗೆ ಅನಿಸ್ತು ಈ ವಿಡಿಯೋ ಅಂತ ಖಂಡಿತ ತಿಳಿಸಿ. ಎಷ್ಟು ಜನ ನೀವು ಜಾಯ್ನ್ ಆಗ್ತೀರಾ ಅನ್ನೋದನ್ನು ತಿಳಿಸಿ. ಮತ್ತೆ ಶೇರ್ ಮಾಡಿ ಇದನ್ನ, ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ. ಆಮೇಲೆ ಲೈಕ್ ಮಾಡಿ. ಹಾಗೆ ಮೆಡಿಟೇಷನ್ ಕ್ಲಾಸಸ್ ಜಾಯ್ನ್ ಆಗೋದಾದ್ರೆ ಜಾಯ್ನ್ ಆಗಿ. ಅದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಡೀಟೇಲ್ಸ್ ಎಲ್ಲ ನಿಮಗೆ ಸಿಕ್ಕುತ್ತೆ, DM ಮಾಡಿ. ಓಕೆ, ನಾನು ಪೋಸ್ಟ್ ನಲ್ಲಿ ಹಾಕಿದ್ದೀನಿ. ಇವತ್ತಿನ ಪೋಸ್ಟ್ ಅಲ್ಲಿ ಮತ್ತೆ ಮೊನ್ನೆದಲ್ಲೂ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಿಮಗೆ ಮೆಡಿಟೇಷನ್ ಕ್ಲಾಸಸ್ ಡೀಟೇಲ್ಸ್ ಎಲ್ಲ ಸಿಕ್ಕುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀನಿ. ಹ್ಯಾವ್ ಎ ಗ್ರೇಟ್ ವೀಕೆಂಡ್. ಟಾಟಾ, ಬೈ ಬೈ, ಟೇಕ್ ಕೇರ್.